ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ರೋ ಕಬಡ್ಡಿ ಸೀಸನ್ 11 ಪ್ಲೇಯರ್ ಆಕ್ಷನ್ ಮುಗಿದಿದೆ. ಸೊ ಇವಾಗ ಎಲ್ಲ ಒಂದು ತಂಡಗಳು ತಮ್ಮ ಪ್ರಾಕ್ಟೀಸ್ ಕ್ಯಾಂಪನ್ನು ಹೋಮ್ ಗ್ರೌಂಡ್ನಲ್ಲಿ ಏರ್ಪಡಿಸ್ತಾ ಇದ್ದಾವೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದರ ಮಧ್ಯೆ ನಮ್ಮ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಬೆಂಗಳೂರು ಬುಲ್ಸ್ನ ಅಭಿಮಾನಿಗಳು ಒಂದು ಬೇಸರವನ್ನು ವ್ಯಕ್ತಪಡಿಸುವಂಥ ಸಂಗತಿ ಎದುರಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದು ಏನು ಮತ್ತು ಯಾವ ರೀತಿಯಾದಂಥ ಬ್ಯಾಡ್ ನ್ಯೂಸ್ ಬಂದಿದೆ ಅಂತ ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಒಂದು ಫೇವ್ರೇಟ್ ಪ್ರೋ ಕಬಡ್ಡಿ ಪ್ಲೇಯರ್ ಯಾರು ಮತ್ತು ಫೇವ್ರೇಟ್ ಪ್ರೋ ಕಬಡ್ಡಿ ತಂಡ ಯಾವುದು ಅಂತ ಎಲ್ಲವನ್ನು ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ಆಗಸ್ಟ್ 15 ಮತ್ತು 16ನೇ ತಾರೀಕಿನಂದು ಪ್ರೋ ಕಬಡ್ಡಿ ಪ್ಲೇಯರ್ ಆ್ಯಕ್ಷನ್ ಮುಗಿತ್ತು. ಸೊ ಇವಾಗ ಒಂದು ದೊಡ್ಡ ಪ್ಲೇಯರ್ಗಳು ಬೇರೆ ಬೇರೆ ತಂಡಕ್ಕೆ ಹೋದರು. ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಪ್ರದೀಪ್ ನರ್ವಾಲ್ ಬಂದಿದ್ದಾರೆ ಅಂತ ಎಲ್ಲ ಒಂದು ಬುಲ್ಸ್ ಅಭಿಮಾನಿಗಳು ಸಂತಸದಲ್ಲಿದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದು ಏನು ಅಂತ ನೋಡೋದಾದರೆ, ಸೀಸನ್ 10ರಲ್ಲಿ ಎಲ್ಲ ತಂಡಗಳ ಅಂದರೆ ಪ್ರತಿಯೊಂದು ತಂಡಗಳ ಹೋಮ್ ಗ್ರೌಂಡ್ ಎಲ್ಲಿದೆಯೋ ಸೊ ಆ ಒಂದು ಹೋಮ್ ಗ್ರೌಂಡ್ನಲ್ಲಿ ಪ್ರೋ ಕಬಡ್ಡಿ ಸೀಸನ್ 10ರ ಮ್ಯಾಚಸ್ಗಳು ನಡೆದಿದ್ದವು. ಸೊ ಇವಾಗ ಸೀಸನ್ 11ರ ಒಂದು ಮ್ಯಾಚಸ್ಗಳನ್ನು ಯಾವ್ಯಾವ ಒಂದು ವೆನ್ಯೂನಲ್ಲಿ ನಡೆಸ್ತಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಮೊದಲನೇದಾಗಿ ಗಚ್ಚಿಬೌಳಿ ಇಂಡೋರ್ ಸ್ಟೇಡಿಯಂ ಹೈದರಾಬಾದ್ನಲ್ಲಿ. ಸೊ ಇನ್ನು ಎರಡನೇದಾಗಿ ಬಾಳೆವಾಡಿ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಪುಣೆಯಲ್ಲಿ. ಸೊ ಇನ್ನು ನೋಯ್ಡಾ ಇಂಡೋರ್ ಸ್ಟೇಡಿಯಂ ನೋಯ್ಡಾದಲ್ಲಿ. ಸೊ ಈ ಒಂದು ಮೂರು ಮ್ಯಾಚಸನ್ನು ನಡೆಸುವಂಥ ವೆನ್ಯೂಗಳನ್ನು ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ನವರು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಸೊ ಇದರ ಪ್ರಕಾರ ನೋಡೋದಾದರೆ, ನಮ್ಮ ಬೆಂಗಳೂರು ಬುಲ್ಸ್ನ ಅಭಿಮಾನಿಗಳು ನಮ್ಮ ಪ್ರದೀಪ್ ನರ್ವಾಲ್ ಆಡೋದನ್ನು, ನಮ್ಮ ಬುಲ್ಸ್ ಪರ್ಫಾರ್ಮೆನ್ಸ್ ಮಾಡೋದನ್ನು ನಮ್ಮ ಒಂದು ಬೆಂಗಳೂರಿನಲ್ಲಿ ಹೋಗಿ ನೋಡಬೇಕಂತ ಕಾಯ್ದು ಕೂತಿದ್ರು. ಸೊ ಇಂಥ ಒಂದು ಅಭಿಮಾನಿಗಳಿಗೆ ಬೇಸರವಾದಂಥ ಸಂಗತಿ ಅಂದರೆ, ಬೆಂಗಳೂರು ಬುಲ್ಸ್ ಒಂದು ಹೋಮ್ ಗ್ರೌಂಡ್ ಆದಂಥ ಬೆಂಗಳೂರಿನ ಒಂದು ಇಂಡೋರ್ ಸ್ಟೇಡಿಯಂನಲ್ಲಿ, ಕಂಠೀರವ ಇಂಡೋರ್ ಸ್ಟೇಡಿಯಂನಲ್ಲಿ ಮ್ಯಾಚ್ಗಳು ನಡೆಯೋದಿಲ್ಲ ಅನ್ನೋದೇ ಒಂದು ಬೇಸರವಾದಂಥ ಸಂಗತಿ. ಸೊ ನಿಮ್ಮ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ನ ಹೋಮ್ ಗ್ರೌಂಡ್ನಲ್ಲಿ ನಡೀತಾ ಇಲ್ಲದಿರುವುದು ನಿಮಗೆ ಯಾವ ತರಹದ ಬೇಸರವನ್ನು ಉಂಟು ಮಾಡಿದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.